ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಾನು ಹಾಕುವಂಥ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನನ್ನದಿದು ಸ್ವಲ್ಪ ಲೇಟ್ ಆಯಿತು ವೀಡಿಯೋಸ್ ಹಾಕುವಾಗ, ಸೊ ಹಾಗಾಗಿ ವೀಡಿಯೋಸ್ನ ಡಿಲೀಟ್ ಮಾಡೋದು ಬೇಡ ಅಂತ ಹೇಳಿ ಬ್ಯಾಕ್ ಟು ಬ್ಯಾಕ್ ವೀಡಿಯೋಸ್ನ ಹಾಕ್ತಾ ಇದ್ದೀನಿ. ಈ ಸತಿ ಮಳೆಗಾಲ ಸ್ಟಾರ್ಟ್ ಆಗೋದೇ ಲೇಟ್ ಆಗಿದ್ರಿಂದ ಇನ್ನೂ ಬಿಸಿಲಿತ್ತಲ್ಲ, ಹಾಗಾಗಿ ಅಮ್ಮ ವರ್ಷ ಕೊಟ್ಟು ಕಳಿಸ್ತಾ ಇದ್ರು ಸ್ವಲ್ಪ ಸ್ವಲ್ಪ. ಹಾಗಾಗಿ ನಾನು ಈ ವರ್ಷ ಇಡೀ ವರ್ಷಕ್ಕಾಗೋಷ್ಟು ತೊಗೊಂಡ್ಬರೋಣ ಅಂತ ಹೇಳಿ ಶಾವಿಗೆನ ತೊಗೊಂಡ್ಬಂದೆ. ಅಲ್ಲಿ ಹುಬ್ಬಳ್ಳಿಯಲ್ಲಿ ಡೈರೆಕ್ಟಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಡ್ತಾರೆ. ಸೊ ಇದು ಫ್ರೆಶ್ ಆಗಿತ್ತು, ಹಾಗಾಗಿ ಇನ್ನೂ ಕೂಡ ಒಂದು ಸ್ವಲ್ಪ ಒಣಗಬೇಕು ಅಂತ ಹೇಳಿ ಬಂದ ತಕ್ಷಣವೇ ಅದನ್ನು ತೊಗೊಂಡು ಬಂದು ಒಂದು 2-3 ಡೇಸ್ ಬಿಸಿಲಿಗೆ ಹಾಕಿ ಮತ್ತೆ ಡೈರೆಕ್ಟಾಗಿ ಡಬ್ಬಕ್ಕೆ ಒಂದೆರಡು ಪೇಪರ್ ಎಲ್ಲ ಹಾಕಿ ಅದನ್ನು ಎತ್ತಿಟ್ಕೊಂಡೆ. ಈ ಥರ ನಾವು ಶಾವಿಗೆನ ಅಥವಾ ಇನ್ನು ಬೇಕಾಗಿರುವಂಥ ಐಟಮ್ಸ್ಗಳು ವರ್ಷವಿಡೀ ಅಂದರೆ ಈ ಮಳೆಗಾಲಕ್ಕೆ ಬೂಸ್ಟ್ ಬರದೇ ಇರೋ ಥರ ಇಟ್ಕೋಬೇಕಂದ್ರೆ ಫಸ್ಟ್ ನಾವು ಬೇಸಿಗೆಯಲ್ಲೆಲ್ಲ ಬಿಸಿಲಿಗೆ ಒಣಗಿಸ್ಕೊಂಡು ಇಟ್ಕೊಂಡ್ರೆ ಅಷ್ಟೊಂದು ಮಳೆಗಾಲದಲ್ಲಿ ಅಷ್ಟೊಂದು ಕಷ್ಟ ಆಗೋದಿಲ್ಲ. ಸೊ ಹಾಗಾಗಿ ನನಗೂ ಸ್ವಲ್ಪ ಸ್ವಲ್ಪ ಇವಾಗ ಅಭ್ಯಾಸ ಆಗ್ತದೆ, ಯಾಕಂದರೆ ನಾವು ಅಷ್ಟು ವರ್ಷವಿಡೀ ಸ್ಟೋರ್ ಮಾಡೋ ಥರ ಅಮ್ಮ ಮಾಡ್ತಾಯಿದ್ರು. ಬಟ್ ಇಲ್ಲಿ ಸ್ವಲ್ಪ ಚೇಂಜ್, ಯಾಕಂತಂದರೆ ಬಿಸಿಲಿಗೆ ಒಣಗಿಸಿಟ್ಕೋತಾರೆ ಎಲ್ಲನೂ. ಹಾಗಾಗಿ ನನಗೆ ಇವಾಗ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆಗ್ತಾ ಇದೆ. ಹಾಗಾಗಿ ಇನ್ನೂ ಹೋಗ್ತಾ ಹೋಗ್ತಾ ಬಿಸಿಲಿಗೆಲ್ಲ ಚೆನ್ನಾಗಿ ಒಣಗಿಸಿಟ್ಕೊಂಡ್ರೆ ಮಳೆಗಾಲದಲ್ಲಿ ಕಷ್ಟ ಆಗೋದಿಲ್ಲ. ಈ ಶಾವಿಗೆ ಈ ಅಂಗಡಿಲಿ ತರೋದಕ್ಕಿಂತನೂ ಕೂಡ ತುಂಬ ಚೆನ್ನಾಗಿ ಒದಗಿ ಬರುತ್ತೆ, ಮತ್ತು ಫ್ರೆಶ್ ಆಗಿರೋದ್ರಿಂದ ಅಷ್ಟೊಂದು ಆ ಒಂದು ಪ್ರಿಸರ್ವೇಟಿವ್ ಅದು ಇದು ಹಾಕಿಟ್ಟಿರೋದಿಲ್ಲ ಅವರು. ಸೊ ಹಾಗಾಗಿ ತುಂಬ ಚೆನ್ನಾಗಿದೆ ಟೇಸ್ಟ್ ಕೂಡ. ಈ ಸತಿ ಬಾಳ್ಕ ಮಾಡೋಣ ಅಂತ ಹೇಳಿ ಹೋದ ವರ್ಷ ಹಾಕಿದಾಗೇನೆ ಈ ವರ್ಷನೂ ಹಾಕ್ತೆ ಮೆಣಸನ್ನು. ಬಟ್ ತುಂಬ ಲೇಟಾಗಿ ಹೋಯಿತು, ಬರುವಾಗಲೇ ಮಳೆ ಬಂದೋಯ್ತು. ಹಾಗಾಗಿ ಈ ಸತಿ ಬಾಳ್ಕ ಮಾಡೋಕ್ಕಾಗಲಿಲ್ಲ. ಹಾಗೆ ಈ ಪೇಪರ್ ಫ್ಲವರ್ ಇದೆ ಅಲ್ಲ, ಇದು ನಾನು ಊರಿಗೆ ತುಂಬ ಸಮಯದಿಂದ ನೋಡ್ತಿದ್ದೆ ಇಷ್ಟು ಸಣ್ಣ ಗಿಡದಲ್ಲಿ ಆಗುತ್ತಾ ಅಂತ ಹೇಳಿ. ಅಂದರೆ ನಾನು ಸಣ್ಣದೊಂದು ಇದು ತೊಗೊಂಡು ಬಂದು ನೆಟ್ಟದ್ದು, ಬಟ್ ಅದಾಗುತ್ತೋ ಇಲ್ವಾ ಅಂತ ಹೇಳಿ ಡೌಟ್ ಆಗಿತ್ತು, ದೊಡ್ಡದಾದ್ಮೇಲೆ ಆಗುತ್ತೇನೋ ಅಂತ ಹೇಳಿ. ಸೊ ಹಾಗಾಗಿ ಊರಿಗೆ ಹೋಗಿ ಬರೋ ಅಷ್ಟೊತ್ತಿಗೆ ಶಾಕು ಸಡನ್ನಾಗಿ ಹೋಗ್ಬಿಟ್ಟಿತ್ತು. ಹಾಗಾಗಿ ನಾವು ಹೇಗೆ ಅದು ಸಣ್ಣದಿರುವಾಗಲೇ ಕಟ್ ಮಾಡ್ಕೊಂಡು ಬರ್ತಾ ಇರ್ತೇವೆ, ಹಾಗೆ ಬ್ರಾಂಚಸ್ಗಳು ಜಾಸ್ತಿ ಆಗುತ್ತೆ, ಹಾಗೆ ಹೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇವಾಗಲೇ ಟ್ರಿಮ್ ಮಾಡ್ತಾ ಇದ್ದೀನಿ ಅದನ್ನು. ನನಗೆ ಗಿಡಗಳಂದರೆ ತುಂಬ ಇಷ್ಟ, ಬಟ್ ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗಿಬಿಡತ್ತೆ. ಸಡನ್ನಾಗಿ ನಾನು ಎಲ್ಲಿಗಾದ್ರು ಹೋಗಿ ಬಂದ ತಕ್ಷಣವೇ ಎಷ್ಟೊಂದು ಹುಲ್ಲು ಬಂದಿರುತ್ತೆ ಅಂತ ಅಂದರೆ ನಂಗೆ ನೋಡೋಕ್ಕಾಗಲಿಲ್ಲ. ಹಾಗಾಗಿ ಫಸ್ಟು ಗಿಡದಲ್ಲಿದ್ದಂಥ ಎಲ್ಲ ಹೂ ಬಿಟ್ಟಿದ್ದಿತ್ತಲ್ಲ, ಸೊ ಅದನ್ನೆಲ್ಲ ಟ್ರಿಮ್ ಮಾಡಿಕೊಂಡೆ. ಟ್ರಿಮ್ ಮಾಡದಿದ್ರೆ ಏನಾಗ್ಬಿಡುತ್ತೆ ಅಂತ ಅಂದರೆ ಹೂ ಅಲ್ಲಿ ಚಿಗುಳು ಬರೋದಿಲ್ಲ, ಹಾಗೆ ಹೂನು ಬಿಡೋದಿಲ್ಲ. ಹಾಗಾಗಿ ಅದೊಂದು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಡೈಲಿ ಮಕ್ಕಳು ಸ್ಕೂಲಿಗೆ ಹೋದ ತಕ್ಷಣವೇ ಫಸ್ಟ್ ನಾನು ಮಾಡೋ ಕೆಲಸನೇ ಹೂ ಬಿಟ್ಟಿರೋಂಥ ಗಿಡಗಳಲ್ಲೆಲ್ಲ ಟ್ರಿಮ್ ಮಾಡಿಬಿಡೋದು. ಅಂದರೆ ಯಾವ ಗಿಡನೂ ಬಿಡೋದಿಲ್ಲ, ಪ್ರತಿಯೊಂದು ಗಿಡಕ್ಕೂ ಹೋಗಿ ಎಲ್ಲನೂ ಟ್ರಿಮ್ ಮಾಡ್ಕೊಂಡು ಬರ್ತೀನಿ. ಹಾಗೆ ಈಗ ಮಳೆಗಾಲ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಕಟ್ ಮಾಡ್ತಾ ಇದ್ದೀನಿ. ಕಟ್ ಮಾಡಿದರೆ ಏನಾಗುತ್ತೆ ಅಂದರೆ ಇನ್ನೂ ಚೆನ್ನಾಗಿ ಕೆಳಗಡೆಯಿಂದನೇ ಚಿಗುರು ಹೊಡ್ಕೊಂಡು ಬರುತ್ತೆ. ಸೊ ಹಾಗಾಗಿ ಎಲೆಗಳಿದೆ ಇಲ್ಲದೆ ಇರೋವಂಥ ಎಲ್ಲ ರೆಂಬೆನೂ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಮತ್ತು ಹುಲ್ಲೂ ಅಷ್ಟೇ ಆಳು ಬಂದಿರಲಿಲ್ಲ ಅಂತ ಹೇಳಿ ಅಷ್ಟು ಜಾಗನ ಫುಲ್ ಕ್ಲೀನ್ ಮಾಡಿದೆ. ಹಾಗೆ ಇಲ್ಲಿ ಮೆಣಸು ತೊಗೊಂಬಂದಿದ್ದೆ ಅಮ್ಮನೂರಿಂದ. ನನಗೆ ಕರಿಂಡಿ ಅಂದರೆ ತುಂಬಾ ಇಷ್ಟ. ಈ ರೆಸಿಪಿ ಮಾಡೋದು ತುಂಬಾ ಈಸಿ. ಸೊ ನನಗೆ ರೆಸಿಪಿನ ವಿಡಿಯೋ ಮಾಡೋಷ್ಟು ಟೈಮ್ ಇರಲಿಲ್ಲ. ಸೊ ಹಾಗಾಗಿ ಏನೇನು ಹಾಕಿದ್ದೆ ಅಂತ ಹೇಳ್ತೀನಿ. ಬೆಳ್ಳುಳ್ಳಿ, ಅಗಸೆ, ಹಾಗೆ ಸಾಸಿವೆ, ಉಪ್ಪು, ಅರಿಶಿಣ ಇಷ್ಟನ್ನು ಮಾತ್ರ ಹಾಕಿ ನಾನು ಮಿಕ್ಸಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಅಂದರೆ ಸ್ವಲ್ಪ ಬಿಸಿಲಿತ್ತಲ್ಲ, ಸ್ವಲ್ಪ ಮಾಡ್ಕೊಂಡಿದ್ದು. ಅಷ್ಟು ದಿನಕ್ಕೆ ಅಷ್ಟು ಚೆನ್ನಾಗಿತ್ತು. ಅದನ್ನು ಬಿಸಿಲಲ್ಲಿ ಹೇಗೆ ನಾವು ಜಾಸ್ತಿ ದಿನ ಇಟ್ಕೋದೋ ಬಿಸಿಲಲ್ಲಿ ಅಷ್ಟು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಸೊ ಯಾರಾದರೂ ಮೆಣಸಿದ್ರೆ ಬೇಸಿಗೆಯಲ್ಲಿ ಮಾಡಿಟ್ಕೊಳ್ಳಿ, ತುಂಬಾ ಟೇಸ್ಟಿ ಆಗಿರುತ್ತೆ. ಲೈಕ್ ಆಗುತ್ತಾ ಹೇಳ ನಮ್ಮ ಅಣ್ಣನಿಗೆ ಇಲ್ಲ. ಮಕ್ಕಳಿಗೆ ಅಲ್ಲಿದ್ದಂಥ ಎಕ್ಸ್ಪೀರಿಯೆನ್ಸೇ ಬೇರೆ, ಮನೆಗೆ ಬಂದ ತಕ್ಷಣ ಆಗೋ ಒಂಥರ ಇದನ್ನೇ ಬೇರೆ. ಅಲ್ಲಿ ನಾವು ಶಿಬಿರಕ್ಕೆ ಬಿಟ್ಟ ತಕ್ಷಣವೇ ನಮ್ಮನ್ನು ಮಿಸ್ ಮಾಡ್ಕೋತಾರೆ, ಅಲ್ಲಿಂದ ಬಂದ ತಕ್ಷಣವೇ ಶಿಬಿರ ಮಿಸ್ ಮಾಡ್ಕೊತಾರೆ. ಸೊ ಅವನ ಬಾಯಲ್ಲಿ ಮಂತ್ರಗಳೇ ನಿಲ್ತಾ ಇರಲಿಲ್ಲ, ಹಾಗೆ ಹೇಳ್ತಾನೇ ಇದ್ದ. ಮಗಳಿಗೂ ಅಷ್ಟೇ ತುಂಬಾ ಖುಷಿಯಾಗಿತ್ತು. ಯಾವಾಗ ನೋಡಿದ್ರು ಸ್ವಲ್ಪ ದಿನ, ಒಂದು ವಾರದವರೆಗೂ ಅವನು ಮಂತ್ರಪಾಠ ಹೀಗೆ ಹೇಳ್ತಾನೇ ಇದ್ದ. ಹಾಗೆ ನಾನಿಲ್ಲಿ ಹೇಳಿದ್ನಲ್ಲ ಪ್ಯಾಟರ್ನ್ ವೈಸ್ ಬ್ಲೌಸ್ನ ಕೋರ್ಸ್ ಮಾಡಿದೆ ಅಂತ ಹೇಳಿ. ಸೊ ಅದನ್ನು ಕೂಡ ನನ್ನ ಬ್ಲೌಸನ್ನು ನಾನೇ ಹೊಲ್ಕೋಬೇಕು ಅಂತ ಯಾವಾಗಿದ್ರೂ ಅಷ್ಟೇ ಹುಚ್ಚು ನನಗೆ.
ಜಾಸ್ತಿ ಹೊರಗಡೆ ಹೊಲ್ಸೋಕೆ ಇಷ್ಟನೇ ಆಗೋದಿಲ್ಲ. ಸೊ ಹಾಗಾಗಿ ಈ ಸತಿ ಪೂಜೆ ಇತ್ತು ಅಂತ ಹೇಳಿ ಸೊ ಅದನ್ನು ನಾನು ಬ್ಲೌಸ್ ಹೊಲ್ಕೊಂಡೆ. ಇನ್ನು ನೆಕ್ಸ್ಟ್ ಪಾರ್ಟ್ಸ್ ಮಾಡ್ತೀನಿ. ಸೊ ಅದರಲ್ಲಿ ಯಾವ್ಯಾವ ಬ್ಲೌಸ್ ಯಾವ್ಯಾವ ಥರ ಬಂದಿದೆ ಅಂತ ಹೇಳಿ ತೋರಿಸ್ತೀನಿ, ಯಾವ್ಯಾವ ಪ್ಯಾಟರ್ನಲ್ಲಿ ಮಾಡಿದ್ದೀನಿ ಅಂತ ಹೇಳಿ. ಹಾಗೆ ನಾನಿಲ್ಲಿ ಫಸ್ಟ್ ಟೈಮ್ ಅಂದರೆ ನನ್ನ ಲೈಫ್ ಟೈಮಲ್ಲಿ ನಾನು ಇದುವರೆಗೂ ಹಲಸಿನ ಹಣ್ಣು ಕೊರದೇ ಇಲ್ಲ. ನನಗೆ ಅದನ್ನು ಹಲಸಿನ ಹಣ್ಣು ಕೊರಿಯೋ ಮೆಥಡ್ ಹೇಗೆ ಅಂತ ಹೇಳಿ ನೋಡ್ಕೊಂಡ್ರೆ ಬರುತ್ತೆ, ಬಟ್ ನಂಗೆ ಅದನ್ನು ಅಷ್ಟು ಹರಸಾಹಸ ಮಾಡೋಕ್ಕೆ ಹೋಗಿಲ್ಲ. ಬಟ್ ಯಾರಾದರೂ ಕೊರೆದು ಕೊಟ್ಟರೆ ಅದರ ರೆಸಿಪೀಸ್ ಎಲ್ಲ ಮಾಡ್ತಾ ಇರ್ತೀನಿ. ಬಟ್ ಹಪ್ಪಳ ಮಾಡೋಕ್ಕಂತೂ ಹೋಗಿರಲಿಲ್ಲ. ಈ ಸತಿ ನೋಡೋಣ ಅಂತ ಹೇಳಿ ಮಳೆ ಬಂದಿತ್ತಲ್ಲ, ಸೊ ಆ ಮಳೆ ಎಡೆಯಲ್ಲಿನೇ ಮಾಡಿದ್ದು ನಾನು. ಫ್ಯಾನ್ ಅಡಿಲಿ ಹಾಕ್ಕೊಂಡು ಒಣಗಿಸಿ ಎಲ್ಲ ಮಾಡಿದ್ದು. ಸೊ ಇನ್ನು ನೆಕ್ಸ್ಟ್ ಇಯರ್ಗೆ ಬಿಸಿಲು ಬಂದ ತಕ್ಷಣವೇ, ಹಲಸಿನಕಾಯಿ ಬಂದ ತಕ್ಷಣವೇ ಮಾಡಿಬಿಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಆಳ ಹತ್ರ ಒಂದು 2-3 ಹಲಸಿನಕಾಯಿ ಕೊರೆಸಿದೆ. ಸೊ ಅವನ್ನೆಲ್ಲ ಕೊರೆದಾಕ್ಬಿಟ್ಟ. ಸೊ ಅವತ್ತು ಒಂದೇ ದಿನಕ್ಕೆ ಮುಗಿಸ್ಬೇಕಲ್ಲ ಅಂತ ಹೇಳಿ 3 ಹಲಸಿನಕಾಯಿದು ಸೊಳೆನ ಎಲ್ಲ ಬಿಡಿಸ್ಕೊಂಡು ಈ ಥರ ಫಸ್ಟಿಗೆ ಬೇಯಿಸ್ಕೋಬೇಕಂತೆ. ಇದನ್ನು ನಾನು ರೆಸಿಪಿನ ಕೇಳಿ ಮಾಡ್ತಾ ಇರೋದು, ನನಗೆ ಗೊತ್ತೇ ಇರಲಿಲ್ಲ ಹೇಗೆ ಮಾಡೋದು ಅಂತ ಹೇಳಿ. ನನಗೇನು ಅಂತಂದರೆ ಯಾವುದಾದ್ರೂ ರೆಸಿಪೀಸ್ನ ಹೇಗೆ ಮಾಡೋದು ಅಂತ ಹೇಳಿ ಗೊತ್ತಾದರೆ ಮೆಥಡ್, ಮತ್ತು ಅದಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಎಷ್ಟೆಷ್ಟು ಹಾಕಬೇಕು ಅಂತ ಹೇಳಿ ಗೊತ್ತಾಗ್ಬಿಡುತ್ತೆ. ಸೊ ಹಾಗಾಗಿ ಬೇಯಿಸ್ಕೊಂಡು ಸ್ವಲ್ಪ ಸ್ವಲ್ಪನೇ ಇದಕ್ಕೆ ಒರಳಿಗೆ ಹಾಕ್ಕೊಂಡು ಉಪ್ಪು ಮತ್ತು ಸ್ವಲ್ಪ ಖಾರ ಪುಡಿ, ಇಲ್ಲಾಂದರೆ ಬರೀ ಉಪ್ಪಲ್ಲೇ ಹಾಕ್ತಾರೆ, ಇಲ್ಲಾಂದರೆ ಕೆಲವೊಬ್ಬರು ಕೊತ್ತಂಬರಿ ಕಾಳು, ಒಣಮೆಣಸು ಇದನ್ನೆಲ್ಲ ಹಾಕಿ ಮಾಡ್ತಾರೆ. ಅವ್ರವ್ರ ಚಾಯ್ಸ್ ಹೇಗೆ ಬೇಕಾದರೂ ಮಾಡ್ಬೋದು. ನಾನಿಲ್ಲಿ ಫಸ್ಟಿಗೆ ಮಾಡುವಾಗ ಸ್ವಲ್ಪ ಖಾರ ಮತ್ತು ಉಪ್ಪನ್ನು ಮಿಕ್ಸ್ ಮಾಡಿ ಈ ಥರ ಕಲ್ಲಲ್ಲಿ ಗುದ್ದಿಟ್ಕೊಂಡೆ. ಇದನ್ನು ನಾವು ಒರಳಲ್ಲಿ ಈ ಥರ ಕಲ್ಲು ಬರುತ್ತಲ್ಲ, ಸೊ ಅದರಿಂದ ನಾವು ತಿರುಗಿಸೋಕೆ ಹೋದರೆ ತುಂಬ ಅಂಟು ಅಂದರೆ ಅಂಟಿದ್ದು, ಅಂದರೆ ಹಲಸಿನಕಾಯಿ ತುಂಬ ಅಂಟು. ಸೊಳೆನ ಬೇಯಿಸಿದ ಮತ್ತೆ ಬರೋದೇ ಇಲ್ಲ, ಏನು ಮಾಡಿದರೂ ಬರೋದಿಲ್ಲ. ಹಾಗಾಗಿ ಮಕ್ಕಳಿಗೂ ಕೂಡ ರಜೆ ಇತ್ತಲ್ಲ, ಸೊ ಅದನ್ನು ನಾನು ಸ್ವಲ್ಪ ಸ್ವಲ್ಪ ಗುದ್ದಿ ಉಂಡೆ ಮಾಡೆಲ್ಲ ಕೊಟ್ಟು ಬಂದೆ ಮಕ್ಕಳಿಗೆ. ಪಾಪ ಅವ್ರು ಪಾಪ ಅಂತ ಹೇಳಿಲ್ಲ, ಮಕ್ಕಳಿಗೆ ತುಂಬ ಎಂಜಾಯ್ ಮಾಡಿದ್ರು ಅದನ್ನು. ಹಾಗಾಗಿ ನಾನು ಫಸ್ಟಿಗೆ ಗುದ್ಕೊಂಡು ಬರ್ತೀನಿ, ನೀವು ಇದನ್ನು ಮಾಡಿ ಅಂತ ಹೇಳಿ. ಮಗಳು ಉಂಡೆ ಮಾಡಿಕೊಟ್ಲು, ಹಾಗೆ ಮಗ ಒತ್ತಿ ಹಾಕ್ದ. ನನಗೂ ಫಸ್ಟ್ ಟೈಮ್ ಆಗಿರೋದ್ರಿಂದ ನಾನು ಉಂಡೆ ದೊಡ್ಡದು ಮಾಡಿಕೊಟ್ರು ಕೂಡ ಮಗ ತುಂಬ ದೊಡ್ಡದು ಒತ್ತಿದ್ರಿಂದ ಹಲಸಿನಕಾಯಿ ಹಪ್ಪಳ ಸ್ವಲ್ಪ ತೆಳುವಾಯಿತು. ಮತ್ತು ನೆಕ್ಸ್ಟ್ ಟೈಮ್ ಮಾಡಿದೆ, 2 ಟೈಮ್ಸ್ ಮಾಡಿದೆ, ಅದರಲ್ಲಿ ಸ್ವಲ್ಪ ತೊಂದರೆ ಇಲ್ಲ, ಸ್ವಲ್ಪ ದಪ್ಪ ಬಂತು. ಹಾಗೆ ಇದಕ್ಕೆ ನಾನೊಂದು ಸ್ವಲ್ಪ ಮೇಲ್ಗಡೆ ಎಳ್ಳನ್ನು ಹಾಕಿದ್ದೀನಿ. ಎಳ್ಳನ್ನು ಗುತ್ತುವಾಗ ಹಾಕಿದರೆ ಕೈ ಆಗಿಬಿಡತ್ತೆ, ಹಾಗಾಗಿ ನಾನು ಎಳ್ಳನ್ನು ಮೇಲ್ಗಡೆ ಸ್ಪ್ರೆಡ್ ಮಾಡಿ ಹಾಕ್ತಾ ಇದ್ದೀನಿ. ಹಲಸಿನಕಾಯಿ ಹಪ್ಪಳ ಮಾಡೋದು ತುಂಬಾ ಈಸಿ. ಯಾರಾದರೂ ಸೀಸನಲ್ಲಿ ಮಾಡ್ತೀರಾ ಅಂದರೆ ಖಂಡಿತವಾಗ್ಲೂ ಮಾಡಿ. ನೋಡಿದ್ರಲ್ವ ಇವತ್ತಿನ ವಿಡಿಯೋ, ಯಾರಿಗೆಲ್ಲ ಇಷ್ಟ ಆಯಿತು ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.